ಹೆಲೋ ಎವ್ರಿವನ್, ಇವತ್ತು ಗೋಬಿ ಮಂಚೂರಿ ರೆಸ್ಟೋರೆಂಟ್ಗಿಂತ ತುಂಬ ಚೆನ್ನಾಗಿ ಯಾವುದೇ ಅಜಿನೋಮೋಟೊ ಇಲ್ಲದೆ ರುಚಿಯಾಗಿ ಹೇಗೆ ಮಾಡೋದು, ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳಿ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಆಲ್ರೆಡಿ ನನ್ನ ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಅದಕ್ಕೆ ಒಂಚೂರು ಉಪ್ಪು ಹಾಗೆ ಅರಿಶಿನ ಹಾಕಿಬಿಟ್ಟು ನಂತರ ಗೋಬಿ ಫ್ಲೋರೆಟ್ಸ್ನ ಹಾಕ್ಕೊಳ್ಳೋಣ. ಇದನ್ನು 1 ನಿಮಿಷ ಕುದಿಯೋದಕ್ಕೆ ನಾನು ಇಲ್ಲಿ ಬಿಡೋಣ. 1 ನಿಮಿಷ ಆದಮೇಲೆ ಅದನ್ನು ಆಫ್ ಮಾಡಿಬಿಟ್ಟು ನಂತರ ಅದೇ ನೀರಲ್ಲಿ ಸ್ವಲ್ಪ ಮೆತ್ತಗಾಗೋವರೆಗೂ ಬಿಟ್ಟು ನಂತರ ನೀರಿಂದ ಹೊರ ತಕ್ಕೊಳ್ತಾ ಇದ್ದೀನಿ ಫ್ಲೋರೆಟ್ಸ್ನ. ನೀರು ಕೆಳಗೆ ಇಳಿಯೋದಕ್ಕೆ ಬಿಟ್ಟು ನಂತರ ಒಂದು ಪಾತ್ರೆ ತೆಗೆದುಕೊಂಡು ಅದರಲ್ಲಿ 2 ಸ್ಪೂನಷ್ಟು ಕಾರ್ನ್ಫ್ಲೋರು, ದೊಡ್ಡ ಸ್ಪೂನ್ ಇದು, 2 ಸ್ಪೂನಷ್ಟು ಸೇಮ್ ಕ್ವಾಂಟಿಟಿ ಮೈದಾ ಅದನ್ನು ತೊಗೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳುಮೆಣಸು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಸೇರಿಸಿ ಮೊದಲು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಯಾವುದೇ ಹಿಟ್ಟಿನ ಜೊತೆ ಕ್ಲೀನಾಗಿ ಮಿಕ್ಸ್ ಆಗಬೇಕು. ನಂತರ ನೀರು ಬಸ್ತಿಟ್ಟಿರೋಂಥ ಹೂವನ್ನು ತಗೊಂಡು ಈ ರೀತಿ ಪ್ರೆಸ್ ಮಾಡಿದರೆ ಆ ಹೂವು ಒಡಿಬೇಕು. ಆ ರೀತಿ ಅಲ್ಲಿವರೆಗೂ ನಾವು ಬೇಯಿಸ್ಕೊಳ್ಬೇಕು. ಫಸ್ಟ್ ಇದನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ, ಏಕೆಂದರೆ ಅದರ ಆಲ್ರೆಡಿ ನಾನು ನೀರಲ್ಲಿ ಬೇಯಿಸಿರೋದ್ರಿಂದ ಸ್ವಲ್ಪ ನೀರಿರುತ್ತೆ ಅದರಲ್ಲಿ. ಹಾಗಾಗಿ ನಂತರ ನೀರು ಎಷ್ಟು ಬೇಕೋ ಅದನ್ನು ಬ್ಯಾಚ್ ವೈಸ್ ಆ್ಯಡ್ ಮಾಡ್ಕೊತ ನಿಧಾನಕ್ಕೆ, ಒಂದೇ ಸರಿ ನೀರು ಹಾಕೋಕ್ಕೆ ಹೋಗೋದು ಬೇಡ. ಸ್ವಲ್ಪ ನೋಡಿಬಿಟ್ಟು ಟೆಕ್ಸ್ಚರ್ನ ಯಾವ ಟೆಕ್ಸ್ಚರ್ ಇರಬೇಕು ಆ ಟೆಕ್ಸ್ಚರ್ ಸಿಗೋವರೆಗೂ ಸ್ವಲ್ಪ ನೀರು ಹಾಕಿ ನಾನು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಗೋಬಿ ಜೊತೆ. ಇದು ಸ್ವಲ್ಪ ಹಂತವಾಗಿ ಮಾಡಿದ್ರೇ ಸರಿ. ಒಂದೇ ಸರಿ ನೀರು ಹಾಕಿಬಿಟ್ರೆ ತುಂಬ ನೀರಾಗಿಬಿಟ್ಟು ಮತ್ತು ಹಿಟ್ಟು ಆ್ಯಡ್ ಮಾಡೋ ಅವಶ್ಯಕತೆ ಬಂದುಬಿಡುತ್ತೆ. ನೋಡಿ, ಈ ಹಂತಕ್ಕೆ ನಾನು ತೊಗೊಂಡಿದ್ದೀನಿ. ಈಗ ಎಣ್ಣೆ ನಾನು ಕಾಯೋದಕ್ಕೆ ಇಡ್ತಾ ಇದ್ದೀನಿ. ನಂತರ ಎಷ್ಟು ಬೇಕೋ ಅಷ್ಟು ಸೈಜಿಗೆ ನಾನು ಫ್ಲೋರೆಟ್ಸ್ನ ಬಿಟ್ಟು ಕ್ಲೀನಾಗಿ ಕರ್ಕೊಳ್ತಾ ಇದ್ದೀನಿ. ಇಲ್ಲಿ ಬೇಯಿಸೋದು ಏನು ಕಾರಣ ಅಂದರೆ, ನಾವು ಸ್ವಲ್ಪ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಇಟ್ಟು ಕರಿತಿರ್ತೀವಿ. ಹೀಟ್ ಕಡಿಮೆ ಇರೋದ್ರಿಂದ ಅಷ್ಟು ಸರಿಯಾಗಿ ಬೇಯೋದಿಲ್ಲ ಗೋಬಿ, ಹಾಗಾಗಿ ಅಷ್ಟು ಟೇಸ್ಟ್ ಬರೋದಿಲ್ಲ. ಈ ರೀತಿ ನಾವು ಅರ್ಧ ಅಥವಾ ಮುಕ್ಕಾಲು ಬೇಯಿಸ್ಬಿಟ್ಟು ನಾವು ಗೋಬಿ ಮಾಡೋದ್ರಿಂದ ಗೋಬಿ ಸಹ ಬೆಂದಿರುತ್ತೆ, ಹಾಗೆ ಟೇಸ್ಟು ಸಹ ಬರುತ್ತೆ. ರೆಸ್ಟೋರೆಂಟ್ಗಿಂತಲೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಯಾವುದೇ ಪ್ರಿಸರ್ವೇಟಿವ್ಸ್ ಆಗಲಿ ಅಥವಾ ಯಾವುದೇ ಅಜಿನೋಮೋಟೊ ಆಗಲಿ ಅಥವಾ ಯಾವುದೇ ಕಲರ್ ಇಲ್ದಲೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮನೇಲೇ ಹೇಗೆ ಮಾಡ್ಕೊಳ್ಬೋದು, ಇದೇ ರೀತಿ ಮಾಡಿಕೊಂಡ್ರೆ ರೆಸ್ಟೋರೆಂಟ್ಗಿಂತ ತುಂಬ ಚೆನ್ನಾಗಾಗತ್ತೆ. ನಾನು ನಮ್ಮ ಬ್ಯಾಚಸ್ಸಲ್ಲಿ ಕರ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಇಟ್ಕೊಂಡಿದ್ದೀನಿ. ಹಾಗೆ ಬೇರೆ ಬಾಣಲೆ ಇಟ್ಟು ಅದಕ್ಕೊಂದು 3 ಸ್ಪೂನಷ್ಟು ಎಣ್ಣೆ, ನಂತರ ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ ಪೀಸಸ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಬೆಳ್ಳುಳ್ಳಿ ಪೀಸಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಹುರ್ಕೊಳ್ಳೋಣ. ಹಾಗೆ 2 ಹಸಿಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಹಾಗೆ 1 ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇಲ್ಲಿ ಸಣ್ಣದಾಗೆ ಹೆಚ್ಕೊಳ್ಬೇಕು. ಹಾಗೆ ಈ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಈ ಒಗ್ಗರಣೆಗೆ ಹಾಕೋಷ್ಟು ಮಾತ್ರ ಉಪ್ಪು. ನಾನು ಈರುಳ್ಳಿ ಹಸಿಮೆಣಸಿಗೆ ಬೇಕಾಗೋಷ್ಟು ಉಪ್ಪಷ್ಟೇ ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ನಾವು ಸೋಯಾ ಸಾಸ್ ಎಲ್ಲ ಹಾಕೋದ್ರಿಂದ ಅದರಲ್ಲೂ ಉಪ್ಪಿರುತ್ತೆ, ನೋಡಿ ಹಾಕ್ಕೊಳ್ಬೇಕು. ಹಾಗೆ 2 ಸ್ಪೂನಷ್ಟು ಸೋಯಾ ಸಾಸು ಹಾಗೆ 2 ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ಇವೆರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ಈ ಮಿಕ್ಸ್ ಮಾಡ್ಕೊಳ್ಳೋ ಟೈಮಲ್ಲೇ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡು ಅದಕ್ಕೆ ಒಂದು 4 ರಿಂದ 5 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮೊದಲು ಸ್ಲರಿ ಮಾಡಿಕೊಂಡು ಕ್ಲೀನಾಗಿ ಲಮ್ಸ್ ಇಲ್ದಲೆ ಕಲಿಸ್ಕೊಳ್ಬೇಕು. ಇದನ್ನು ಆಲ್ರೆಡಿ ನಾವು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಂಡು ತಕ್ಷಣ ಕೈ ಬಿಡದಲ್ಲೇ ಕೈ ಆಡಿಸ್ಬೇಕು, ಇಲ್ಲಾಂದರೆ ಬೇಗ ಅದು ಗಟ್ಟಿಯಾಗಿಬಿಡತ್ತೆ.
ಹಾಗೆ ಈಗ ಸ್ವಲ್ಪ ಗಟ್ಟಿ ಆಗ್ತಿದ್ದ ಹಾಗೇ ಕರೆದಿರುವಂತಹ ಗೋಬಿನ ನಾನು ಹಾಕಿ ಫ್ಲೋರೆಟ್ಸ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಯಾವುದೇ ಕಲರ್ ಆ್ಯಡ್ ಮಾಡಿಲ್ಲ, ಏನೂ ಮಾಡಿಲ್ಲ, ಸಿಂಪಲಾಗಿ ಮಾಡಿರೋವಂಥದ್ದು. ಆದರೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈಗ ಕೊತ್ತಂಬರಿ ಸೊಪ್ಪು ಕೊನೆಯದಾಗಿ ಮಿಕ್ಸ್ ಮಾಡಿದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಕೊನೆಗೆ 1 ಸ್ಪೂನಷ್ಟು ನಿಂಬೆ ಹುಳಿ, ಇದು ನಿಮಗಿಷ್ಟ, ಬೇಕಿದ್ದರೆ ವೆನೆಗರ್ ಹಾಕ್ಬೋದು, ಇಲ್ಲಿ ನಾನು ನಿಂಬೆ ಹುಳಿ ಹಾಕ್ತಾಯಿದ್ದೀನಿ. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಬಿಸಿ ಇದ್ದಾಗೆ ನಾವು ಸರ್ವ್ ಮಾಡಿದರೆ ನೀವು ರೆಸ್ಟೋರೆಂಟ್ಗಿಂತ ರುಚಿಯಾಗಿರೋಂತಹ ಗೋಬಿ ಮಂಚೂರಿ ನೀವು ಸವಿಬೋದು. ಮನೇಲಿ ಒಂದ್ಸಲ ಟ್ರೈ ಮಾಡ್ಕೊಳ್ಳಿ.